ಸಂಸ್ಕೃತಿಗಾಗಿ ನಮ್ಮ ಮತದಾನ ಅನ್ನುವಂಥ ವಿಶೇಷವಾದಂಥ ಅಭಿಯಾನದ ಅಡಿಯಲ್ಲಿ ನಾವು ಒಂದು ಸಂಕಲ್ಪವನ್ನು ನಾವು ಮಾಡ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಯಾವ ಒಂದು ರಾಜಕೀಯ ಪಕ್ಷ ಆಗಿರ್ಬೋದು ಅಥವಾ ಜನಪ್ರತಿನಿಧಿ ಆಗಿರ್ಬೋದು, ಈ ಒಂದು ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸೋದಕ್ಕೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಯನ್ನು ತರುವಂಥ ಒಂದು ಸ್ಪಷ್ಟತೆಯನ್ನು ನೀಡ್ತಾರೋ ಅವರಿಗೆ ನಾವು ಮತದಾನ ಮಾಡೋದು ಅನ್ನುವಂಥದ್ದು. ಈ ನಿಟ್ಟಿನ ಒಂದು ಸಂಕಲ್ಪವನ್ನು ನಾವು ನಂಬಿದಂಥ ದೈವದ ಸಾಕ್ಷಿಯಾಗಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದೊಂದಿಗೆ ಈ ಒಂದು ಸಂಕಲ್ಪ ಯಾತ್ರೆ ಬಸವನ ಬಾಗೇವಾಡಿಯಿಂದ ಬಸವ ಕಲ್ಯಾಣದವರೆಗೆ, ಅದೇ ರೀತಿ ಬಸವ ಕಲ್ಯಾಣದಿಂದ ಕೂಡಲ ಸಂಘದವರೆಗೆ ನಡೀತಾ ಇದೆ. ಇದರ ಅಂಗವಾಗಿ ನಾವು ಇವತ್ತಿನ ದಿವಸ ಬತಗುಣಿಕೆ ಗ್ರಾಮಕ್ಕೆ ಬಂದಿದ್ದೀವಿ. ನಾವು ಈ ಮೊದಲು ಕೂಡ ತಮ್ಮ ಗ್ರಾಮಕ್ಕೆ ಜೋಡೆತ್ತಿನ ಬಂಡಿಗಳನ್ನು ತೆಗೆದುಕೊಂಡು ಇದು ಜನಜಾಗೃತಿ ಮೂಡ್ಸಕ್ಕೆ ಬಂದಿದ್ದೇವೆ. ಆ ಸಂದರ್ಭದಲ್ಲಿ ಈ ಗ್ರಾಮದ ಒಂದು ಏನು ಸಿದ್ದೇಶ್ವರಪ್ಪರ ಮೇಲೆ ಇರುವಂಥ ಒಂದು ಭಕ್ತಿ ಶ್ರದ್ಧೆಯನ್ನು ನೋಡಿ ನಾವೆಲ್ಲರಿಗೂ ತಿಳಿಬಾಗಬೇಕಾಗ್ಯದ. ಯಾಕಪ್ಪ, ಇಷ್ಟೊಂದು ಶ್ರದ್ಧಾ ಭಕ್ತಿ ಇರುವಂಥವ್ನು ಎಲ್ಲಿ ನೋಡಿದ್ದಿಲ್ಲ ನಾನು. ಆ ರೀತಿ ನೀವು ಎಲ್ಲರೂ ಸ್ಪಂದನೆಯನ್ನು ನೀಡಿದ್ದೀರಿ. ಅದೇ ಕಾರಣಕ್ಕಾಗಿ ಏನಾಗಿದೆ, ಮತ್ತೆ ನಾವು ಈ ಗ್ರಾಮಕ್ಕೆ ಬರಬೇಕಾಗಿದೆ. ಈ ಗ್ರಾಮವನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಅದೇ ಕಾರಣ ಆಗಿರೋದು. ಹಾಗಾಗಿ ಯಾವುದೋ ರೂಪದಲ್ಲಿ ಈ ಗ್ರಾಮ ದೇವತೆಯಾದಂಥ ಬಸವಣ್ಣ ಏನು ಮಾಡ್ತಾ ಇದ್ದಾನೆ, ಮತ್ತು ಸಿದ್ದೇಶ್ವರ ಅಪ್ಪವ್ರ ಮುಖಾಂತರ ಮತ್ತು ಯಾರ್ಯಾರನ್ನೂ ಬೇಕೋ ಅಲ್ಲಿ ಕಳಿಸ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಗ್ರಾಮದ ಭವಿಷ್ಯ ಇನ್ನು ಮುಂದೆ ಅದ್ರ ಮ್ಯಾಗ ನಿಂತದಪ್ಪ ಅಂದ್ರೆ ಆ ನಂದಿ ಸಂಪತ್ತಿನ ಮ್ಯಾಗ ನಿಂತಿರೋದು. ಹಾಗಾಗಿ ಇಲ್ಲಿ ಕೇವಲ ನೀವು ಉಳಿಸ್ರಿ ಬೆಳೆಸ್ರಿ ಅತ್ತೆ ಬಾಯಿ ಮಾತಲ್ಲಿ ಹೇಳಿದ್ರೆ ಖಂಡಿತ ಉಳಿಯೋಕ್ಕೆ ಸಾಧ್ಯತೆ ಇಲ್ಲ. ಹೌದ್ರಿ ಏನಾರು? ಯಾಕಪ್ಪ ಅಂತಂದರೆ ಆ ನಂದಿ ಸಂಪತ್ತಿನ ವಿರುದ್ಧ ಆಗಿಬಿಟ್ಟವೆಲ್ಲ ಯೋಜನೆಗಳು ಮತ್ತು ಕಾನೂನುಗಳು. ಅದಕ್ಕಾಗಿ ಅದಕ್ಕೆ ಪೂರಕವಾದಂಥ ಯೋಜನೆ ಕಾನೂನು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದು ಏನು ಸಂಕಲ್ಪ ಯಾತ್ರೆ ನಡೀತಾ ಇದೆ, ಇದಕ್ಕೆ ಏನು ಮಾಡಬೇಕು, ಎಲ್ಲರೂ ಬೆಂಬಲವನ್ನು ನೀಡಿ ಎಲ್ಲರೂ ಸಂಕಲ್ಪ ಆಗಬೇಕು ಅಂತ. ಇದು ನಾವು ಅದನ್ನು ಜೋಡೆತ್ತು ಕಟ್ಟಲಿ ಬಿಡಲಿ, ಯಾರ ಮನೆಯಾಗೆ ಇರಲಿ ಅದು ಇರಲಿಯಪ್ಪ ಅನ್ನುವಂಥ ಭಾವ ಬೇಕು. ಹೌದ್ರಿ? ಅದಕ್ಕಾಗಿ ಏನು ಮಾಡೋದಪ್ಪ ಅಂತಂದರೆ ನಾವೆಲ್ಲರೂ ಕೂಡ ಏನು ಮಾಡೋಣ, ಸಂಕಲ್ಪ ಮಾಡೋಣ. ಮತ್ತು ಇದ್ರದ್ದು ಏನಾದರೂ ಈ ನಂದಿ ಸಂಪತ್ತು ಹಾನಿ ಆಗ್ತಾ ಹೋಯ್ತು ಅಂದರೆ ತಿಳ್ಕೊರಿ, ದೊಡ್ಡ ಹಾನಿ ಯಾರಿಗೆ ಅದ ಅದನ್ನು ಲೆಕ್ಕ ಇಟ್ಕೊರಿ. ಇನ್ನೊಂದು ಸ್ವಲ್ಪ ಹೇಳ್ತೀನಿ, ಈ ಶುಗರ್ ಕೇನ್ ಫ್ಯಾಕ್ಟ್ರಿಗಳು ನಿಂದಿರ್ತಾವೆ, ಬೇಗನೆ ಮುಚ್ಚುವಂಥ ಪರಿಸ್ಥಿತಿ ಬರ್ತದೆ. ಹೌದ್ರಿ? ನಾ ಹೇಳತ್ತಿದ್ರಿ. ಯಾಕಪ್ಪ ಅದು ಅಧಿಕ ದೊಡ್ಡ ಪ್ರಮಾಣದಲ್ಲಿ ಏನಾಗುತ್ತೆ, ಈ ಮಣ್ಣಿನ ಪೋಷಕಾಂಶವನ್ನು ಹೀರಿ ಬೆಳೆಯುವಂಥದ್ದು ಯಾವುದು? ಕಬ್ಬು. ಹಾಗಾಗಿ ಏನಾಗ್ತದೆ, ಮೊದಲ ಹಾನಿಯಾಗುವುದೇನು ಈ ಶುಗರ್ ಕೇನ್ ಫ್ಯಾಕ್ಟ್ರಿಗಳಿಗೆ ಆಗ್ತದೆ. ಆದರೆ ಓನರ್ಗಳು ಇದ್ರ ಬಗ್ಗೆ ಚಿಂತನೆ ಮಾಡಲೇಬೇಕು ಅಂತ, ಅವ್ರು ಇದ್ರ ಜನಜಾಗೃತಿ ಮೂಡಿಸಿ ಇದಕ್ಕೆ ಪೂರಕವಂಥ ಯೋಜನೆ ತರಬೇಕಂತ ಪ್ರಯತ್ನ ಮಾಡಬೇಕು. ಅದೇ ರೀತಿ ದಾಲ್ ಮಿಲ್ಸ್ ಓನರ್ ಅದಾರ ನೋಡ್ರಿ, ಅವರು ಚಿಂತನೆ ಮಾಡಬೇಕು, ಅವು ಕೂಡ ನಿಂತಾವೆ. ಅದೇ ರೀತಿ ರೈಸ್ ಮಿಲ್ಸ್ ಏನದಾವಲ್ಲ ಅವರು ಕೂಡ ಯೋಚನೆ ಮಾಡಬೇಕು ಅಂತ. ಹಾಗಾಗಿ ಏನಾಗುತ್ತೆ, ಇಂಥವ್ರೆಲ್ಲ ದೊಡ್ಡ ಏನು ಉದ್ದಿಮೆದಾರರು ಅದಾರ ಮತ್ತು APMC ಅವರು ಅದಾರ, ಅವರು ಕೂಡ ಇಂಥ ಉದ್ಯೋಗಗಳು ಏನಾಗ್ಬಿಡ್ತವೆ, ಬಂದಂಗೆ ಏನಾಗುತ್ತೆ, ಇವೆಲ್ಲ ನಿಂತುಬಿಡ್ತಾವೆ. ಅದಕ್ಕಾಗಿ ಅವರು ಈಗ ಮುಂದಾಳತ್ವ ವಹಿಸಿ ಏನು ಮಾಡಬೇಕಾಗಿದೆ, ಮುಂದಿನ ಇದು ಜನಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮಗಳನ್ನು ಅವರು ಕೂಡ ಹಮ್ಮಿಕೊಳ್ಬೇಕನ್ನೋದು ನಮ್ಮ ವಿಚಾರ ಇರುವಂಥದ್ದು. ಹಾಗಾಗಿ ನಾವೇನು ಮಾಡೋಣ, ಈ ಸಂಕಲ್ಪವನ್ನು ಮಾಡೋಣ. ಸಾಧ್ಯವಾದರೆ ನಮಗೆ ಮತ್ತೊಬ್ಬರಿಗೆ ಯಾರಿಗಾರ ಈ ಸಂದೇಶವನ್ನು ಮುಟ್ಸೋಕೆ ನಾವು ಪ್ರಯತ್ನ ಮಾಡೋಣ. ಮತ್ತು ಇದ್ರ ಜೊತೆಯಲ್ಲಿ ನಾವು ಗ್ರಾಮದಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿವಿ ಅಂತಂದರೆ ಇದ್ರ ಬಗ್ಗೆ ಏನಾಗಬೇಕು, ವಿಚಾರ ಮಂಥನ ಆಗಬೇಕು ಅಂತ. ನಂದಿ ಕುರಿತನೇ ವಿಚಾರ ಮಂಥನ ಆಗಬೇಕು, ಅದು ವೈಜ್ಞಾನಿಕವಾಗಿ ಆಗಬೇಕು ಅಂತ. ನೀವು ಜಗತ್ತಿನ ಯಾವುದೇ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಕರೆಸಿ ಇದ್ರ ಬಗ್ಗೆ ನೀವು ಚಿಂತನೆ ಮಾಡಿದರೆ ಖಂಡಿತವಾಗಿ ಅವರು ಕೂಡ ಹೇಳುವಂಥದ್ದು ಇದೆ ಅಂತಂದರೆ ನಂದಿ ಸಂಪತ್ತು ಉಳಿದ್ರೆ ಮಾತ್ರ ಇನ್ನು ಮುಂದೆ ನಾವು ಭವಿಷ್ಯ ಅದ ಅನ್ನೋದು. ಇನ್ನು ಕೊನೆಯದಲ್ಲಿ ಹೇಳೋದಾದರೆ ಒಂದು ಸ್ವಲ್ಪ ಕೊಡ್ರಿ. ಇಲ್ಲೇನದು ನೋಡ್ರಿ ಅಣ್ಣ, ಇದು ಚಿತ್ರ ಏನು, ಇದು ಕೇವಲ ಚಿತ್ರ ಅಲ್ಲ, ಇದು ನಂದಿ ಮುದ್ರೆ. ಯಾವ ಮುದ್ರೆ? ನಂದಿ ಮುದ್ರೆ. ಇದನ್ನು ಉಪಯೋಗ ಯಾವಾಗ ಮಾಡ್ತಿದ್ವು ಅಂದರೆ, ಸಿಂಧೂ ನದಿ ನಾಗರಿಕತೆ, ಹರಪ್ಪ ಮೊಹೆಂಜೊದಾರೋ ಆ ಒಂದು ನಾಗರಿಕತೆ ಇದನ್ನು ಒಂದು ತಮ್ಮ ಮುದ್ರೆಯಾಗಿ ಉಪಯೋಗ ಮಾಡ್ತಿದ್ರು. ಇದನ್ನೇ ಬಳಸಿ ಏನು ಮಾಡಿದ್ದಾರೆ, ಸಂವಿಧಾನವನ್ನು ರಚನೆ ಮಾಡೋಕ್ಕೆ ಪ್ರಾರಂಭ ಮಾಡಿರೋದು. ಸಂವಿಧಾನದ ಭಾಗ 1 ಎದರಿಂದ ಪ್ರಾರಂಭ ಆಗಿದೆ, ಈ ಒಂದು ನಂದಿ ಮುದ್ರೆ ಮುಖಾಂತರ ಪ್ರಾರಂಭ ಆಗಿದೆ. ಇದರ ಅರ್ಥ ಏನಪ್ಪ ಅಂದರೆ, ಭಾರತದ ಸಂವಿಧಾನ ಉಳಿಬೇಕಾಗಿತ್ತು ಅಂತಂದರೆ, ಭಾರತ ಸಂವಿಧಾನ ಉಳಿಬೇಕಾದ್ರೆ ನಂದಿ ಸಂಪತ್ತು ಉಳಿಲೇಬೇಕು ಅನ್ನುವಂಥ ಸಂದೇಶವನ್ನು ನೀಡಿನೇ ಸಂವಿಧಾನ ಬರೆದಿರೋದು. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಏನಾಗಬೇಕಾಗಿದೆ, ಈ ವಿಚಾರವನ್ನು ಮುನ್ನೆಲೆಗೆ ತೆಗೆದುಕೊಂಡು ಬಂದು ಇದಕ್ಕೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಗಳನ್ನು ಜಾರಿಗೆ ತರಬೇಕಾಗ್ತದೆ. ಹಾಗಾಗಿ ನಾವು ಅವರಿಗೆ ಮತ ಕೊಡ್ತೀವಿ ಅಂದ್ರೆ ಮಾತ್ರ ಅವರು ತರ್ಬೋದು. ಹೌದ್ರಿ? ನಾವು ಕೇವಲ ಮತ ಯಾವುದಕ್ಕೋ ಕೊಟ್ವಿ, ಇಲ್ಲಿ ತಂದು ನಿಮಗೆ ಯೋಜನೆ ತೊಗೊಂಬ ಅಂದ್ರೆ ಅವ್ರಿಗೆ ತರಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಮೊದಲ ಮತದಾರರು ನಾವೇನಾಗಬೇಕಂತಂದರೆ ಇದಕ್ಕೆ ಮತ ಕೊಡೋಕೆ ನಾವು ತಯಾರಿದ್ದೀವಿ, ನಾವು ಗ್ರಾಮ ದೇವತೆಗೇ ಇದನ್ನು ಮತ ನೀಡಿದಾಗೆ ಅನ್ನುವಂಥದ್ದು ಅಭಿಪ್ರಾಯದೊಂದಿಗೆ ನಾವು ಸಂಕಲ್ಪ ಮಾಡೋಣ. ಈಗ ಸಂಕಲ್ಪ ವಿಧಿಯನ್ನು ನಾನು ಬೋಧನೆ ಮಾಡ್ತೀನಿ, ದಯವಿಟ್ಟು ಎಲ್ಲರೂ ಸಂಕಲ್ಪ ಮಾಡೋಣ. ಬನ್ನಿ. ಭಾರತ ದೇಶದ ಸಂವಿಧಾನದ ಭವಿಷ್ಯವು ನಂದಿ ಕೃಷಿಯನ್ನು ಅವಲಂಬಿಸಿದೆ ಎಂಬುದು ವೈಜ್ಞಾನಿಕ ಸಂಗತಿಯಾಗಿದೆ. ನಂದಿ ಸಂಪತ್ತು ಉಳಿದರೆ ಮಾತ್ರ ನಮಗೆ ಹಾಗೂ
ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವಿರುವ ಕಾರಣ ಇನ್ನು ಮುಂದೆ ನಂದಿ ಕೃಷಿಕರಿಗೆ ಪೂರಕವಾದ ಕಾನೂನು ಹಾಗೂ ಯೋಜನೆ ಜಾರಿಗೆ ತರುವುದಕ್ಕೆ ಪ್ರಯತ್ನಿಸುವ ರಾಜಕೀಯ ನಾಯಕರಿಗೆ ನನ್ನ ಮತ ನೀಡುತ್ತೇನೆ ಹಾಗೂ ನಂದಿಗಾಗಿ ಮತ ಮೀಸಲಿಡುವ ಕುರಿತು ಜನಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ನಾನು ನಂಬಿದ ದೈವದ ಸಾಕ್ಷಿಯಾಗಿ ಸಂಕಲ್ಪ ಮಾಡುತ್ತೇನೆ. ಓಕೆ. ನಂದಿ ಕೃಷಿಕರಿಗೆ ಜಯವಾಗಲಿ. ನಂದಿ ಕೃಷಿಕರಿಗೆ, ನಂದಿ ಕೃಷಿಕರಿಗೆ ಬೋಲೋ ಭಾರತ್ ಮಾತಾ ಕಿ. ಓಕೆ.